ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 5 ಮುಂದುವರೆದ ಭಾಗ. ಮೊಹಮ್ಮದಾಜಿಯವರು ನೇರವಾಗಿ ಅವ್ವಮ್ಮಳ ಹತ್ತಿರ ಬಂದು ಹೇಳಿದರು, ಅವ್ವಮ್ಮ, ನನ್ನವಳ ಮಾತಿನಿಂದ ನಿನ್ನ ಮನಸ್ಸಿಗೆ ಸಂಕಟವಾಗಬಹುದು. ಇದಕ್ಕೆ ನೀನೇನು ಗಾಬರಿ ಪಡಬೇಡ. ನಾವೆಲ್ಲ ಸೇರಿ ಮೊದಲೇ ಯೋಚಿಸಿ ಈ ನಿರ್ಧಾರಕ್ಕೆ ಬಂದದ್ದು. ನಾನು ನಿನ್ನ ಒಳ್ಳೆಯದಕ್ಕೆ ಈ ಕಾರ್ಯಕ್ಕೆ ಇಳಿದದ್ದು ವಿನಃ ನಿನ್ನ ಮದುವೆಯಿಂದ ಹೊರಗೆ ಹಾಕುವ ಉದ್ದೇಶದಿಂದಲ್ಲ. ಇದರಿಂದ ನಿನ್ನ ಮಗಳ ಮುಂದಿನ ಭವಿಷ್ಯ ಕೂಡ ಅಡಗಿದೆ. ಒಂದು ಕ್ಷಣ ಗಟ್ಟಿ ಮನಸ್ಸು ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಹಾಜರಣ್ಣ, ಆಗಲ್ಲ. ಮದುವೆ ಎಂದಾಕ್ಷಣ ಮೈಯೆಲ್ಲ ಜುಮ್ಮೆನಿಸುತ್ತದೆ. ನನ್ನ ಹಣೆಯಲ್ಲಿ ಅಲ್ಲಾಹು ಏನೆಲ್ಲ ಗೀಚಿದ್ದಾನ, ಅವನ ಇಚ್ಛೆಯಂತೆ ಅದು ನಡೆಯಲೇಬೇಕು. ಅಷ್ಟಕ್ಕೂ ಈ ವಿಧವೆಯನ್ನು ಯಾವ ಗಂಡು ಮದುವೆಯಾಗಲು ಮುಂದೆ ಬರುತ್ತಾನೆ ಹೇಳಿ. ಅವ್ವಮ್ಮ, ಹುಡುಗನ ಬಗ್ಗೆ ನೀನು ತಲೆಕೆಡಿಸುವ ಅಗತ್ಯನೇ ಇಲ್ಲ. ನನಗೆ ಒಬ್ಬ ಸಾಧಾರಣ ವರುಷದಿಂದ ಚಿರಪರಿಚಿತನಾದ ಗೆಳೆಯನಿದ್ದಾನೆ. ಅವನ ಹೆಸರು ಹನೀಫ್ ಅಂತ. ಆಟೋ ಚಾಲಕ. ನನ್ನ ಆಪ್ತ ಸ್ನೇಹಿತ ಕೂಡ. ಮೊನ್ನೆ ಪಟ್ಟಣಕ್ಕೆ ಹೋದಾಗ ಸಿಕ್ಕಿದ್ದ. ಅವನು ಎಲ್ಲ ವಿಷಯವನ್ನು ನನ್ನಲ್ಲಿ ಮನದಟ್ಟು ಮಾಡಿ ಹೇಳಿದ. ನಿನ್ನ ಹಾಗೆಯೇ ಅವನಿಗೂ ಕೂಡ 2 ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಹೆಂಡತಿ ಮಾತ್ರ ಈಗ ಅವನ ಜೊತೆಗಿಲ್ಲ. ತೀರಿ ಹೋಗಿ 3 ತಿಂಗಳಾಯಿತಂತೆ. ಪಾಪ ಆ ಮಕ್ಕಳು ಅಮ್ಮ ಬೇಕು ಅಮ್ಮ ಬೇಕೆಂದು ಕನವರಿಸುತ್ತಾ ಇದ್ದಾರಂತೆ. ತೀರಿ ಹೋದ ಆ ತಾಯಿಯನ್ನು ಆ ಮಕ್ಕಳಿಗೆ ಅವನು ಎಲ್ಲಿಂದ ತಂದು ಕೊಡಲು ಸಾಧ್ಯ ಹೇಳು. ಎಲ್ಲ ಕಡೆ ಆ ಚಿಕ್ಕ ಮಕ್ಕಳಿಗಾಗಿ ಒಬ್ಬಳು ತಾಯಿಯನ್ನು ಹುಡುಕುತ್ತಿದ್ದಾನೆ. ಇದುವರೆಗೂ ಅವನ ಮಕ್ಕಳ ಲಾಲನೆ ಪಾಲನೆ ಮಾಡಲು ಯೋಗ್ಯವಾದ ಹೆಣ್ಣು ಸಿಗಲಿಲ್ಲವಂತೆ. ಅವನಿಗೆ ವಿಧವೆ ಹೆಣ್ಣು ಸಿಕ್ಕಿದರೂ ತೊಂದರೆ ಏನೂ ಇಲ್ಲವಂತೆ. ನೀನು ಅವನ ಜೊತೆ ಮದುವೆಯಾದರೆ ಏನೂ ಅರಿಯದ ಎಳೆ ಮಕ್ಕಳಿಗೂ ಒಬ್ಬಳು ತಾಯಿ ಸಿಕ್ಕಿದಂತಾಗುತ್ತದೆ. ನಾಳೆಯ ಭವಿಷ್ಯಕ್ಕಾಗಿ ನಿನ್ನ ಮಗಳಿಗೂ ಕೂಡ ತಂದೆ ಇಲ್ಲ ಎಂದು ಕೊರಗು ದೂರವಾಗುತ್ತದೆ. ಎಲ್ಲದಕ್ಕೂ ಮಿಗಿಲಾಗಿ ಮುಂದೆ ನಿನ್ನ ಜೀವನವೂ ಸುಖಮಯವಾಗಿರುತ್ತದೆ. ಮೊಹಮ್ಮದಾಜಿಯ ಮಾತು ಕೇಳಿ ಅವ್ವಮ್ಮ ಒಂದು ಕ್ಷಣ ಅದೇನೋ ಯೋಚನೆಯಲ್ಲಿ ಮಗ್ನಳಾಗಿದ್ದಳು. ಅವಳ ಎದೆ ಬಡಿತ ಇನ್ನೂ ಹೆಚ್ಚಾಗತೊಡಗಿತು. ಅವನಿಗೆ 2 ಪುಟ್ಟ ಮಕ್ಕಳಿದ್ದಾರೆ. ಆ ಮಕ್ಕಳು ಅಮ್ಮನನ್ನು ಕನವರಿಸುತ್ತಿದ್ದಾರೆ ಎಂದಾಗ ಅವ್ವಮ್ಮಳ ಕರುಳು ಚುರ್ರೆನಿಸಿತು. ಅಷ್ಟರಲ್ಲೇ ಮೊಹಮ್ಮದಾಜಿ, ಅವ್ವಮ್ಮ, ಏನು ಯೋಚಿಸುತ್ತಿದ್ದೀಯಾ? ನೀನೇನು ಇದಕ್ಕೆಲ್ಲ ಭಯಪಡಬೇಡ. ಅಲ್ಲಾಹನ ಮೇಲೆ ಭಾರ ಇಟ್ಟು ಆಗುವುದೆಲ್ಲ ಒಳ್ಳೆಯದಕ್ಕೆಂದು ತಿಳಿದುಕೋ. ನಾನೇ ನಿನ್ನ ಅಣ್ಣನ ಸ್ಥಾನದಲ್ಲಿ ಮುಂದೆ ನಿಂತು ನಿನಗೆ ಆ ಹುಡುಗನ ಜೊತೆ ಸರಳ ವಿವಾಹ ಮಾಡಿಸಿಕೊಡುತ್ತೇನೆ. ಈ ಅಣ್ಣನ ಮೇಲೆ ನಂಬಿಕೆ ಇಡು. ನಿನಗೆ ಏನೂ ಕೊರತೆ ಬಾರದಂತೆ ನಿನ್ನ ಮದುವೆ ಮಾಡಿ ಕೊಡುವ ಜವಾಬ್ದಾರಿ ನನ್ನದು. ಹಾಜರಣ್ಣ, ನನ್ನ ಜೀವನವೆಂಬುದು ಜೋಕಾಲಿಯಾಟದಲ್ಲಿ ಮುಳ್ಳಿನ ಹಾದಿಯಲ್ಲೇ ಜೀವನ ಸಾಗಿಸಿದವಳು. ಕಷ್ಟ ಸುಖ ನೋವು ನಲಿವೆಂಬ ಸುಳಿಗಳ ಮಧ್ಯೆ ಈಜಾಡಿ ದಡ ಸೇರಿದವಳು. ಅದೇನೇ ಆಗಲಿ, ಆ ಹೆತ್ತವಳ ಕಳಕೊಂಡ 2 ಪುಟ್ಟ ಮಕ್ಕಳಿಗೋಸ್ಕರ ನಾನು ನೀವು ಹೇಳಿದ ಆ ವ್ಯಕ್ತಿಯ ಜೊತೆ ಮದುವೆಯಾಗಲು ಸಿದ್ಧನಿದ್ದೇನೆ. ಖಂಡಿತವಾಗಲೂ ಆ ಮಕ್ಕಳಿಗೆ ಮಲತಾಯಿಯಾಗದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸಮಾನವೆಂದು ತಿಳಿದು ಆ ಕಂದಮ್ಮಗಳಿಗೆ ತಾಯಿ ಸ್ಥಾನ ಕೊಡುವೆ. ಅವ್ವಮ್ಮ, ನಿಜವಾಗಲೂ ನೀನು ಪುಣ್ಯವಂತೆ. 2 ಪುಟ್ಟ ಅನಾಥ ಮಕ್ಕಳಿಗೆ ತಾಯಿ ಸ್ಥಾನ ಕೊಡುತ್ತೇನೆ ಎಂದು ಹೇಳಿದೆಯಲ್ಲ. ನಿನ್ನ ಈ ಮಾತೃವಾತ್ಸಲ್ಯದ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಯಿತು. ನಾಳೆನೇ ನಾನು ನಿನ್ನ ವಿಷಯವನ್ನು ಹನೀಫ್ನಲ್ಲಿ ಹೇಳಿ ಮದುವೆ ಕಾರ್ಯದ ಮುಂದಿನ ವಿಷಯದ ಬಗ್ಗೆ ಮಾತಾಡುತ್ತೇನೆ. ಈಗ ನೀನು ಮನೆಗೆ ಹೋಗಿ ಈ ವಿಷಯವನ್ನು ನಿನ್ನ ಮಗಳಿಗೂ ಹೇಳು. ಅವಳು ತುಂಬ ಸಂತೋಷ ಪಡುತ್ತಾಳೆ. ಅವ್ವಮ್ಮ ಸರಿ ಎನ್ನುತ್ತಾ ಹಾಜಿರಾದ ಕೊಟ್ಟ ಕಟ್ಟನ್ನು ಕೈಯಲ್ಲಿಡಿದು ಮನೆಯತ್ತ ಹೆಜ್ಜೆ ಹಾಕಿದಳು. ಬಂಡಸಾಲೆ ಮನೆಯಿಂದ ಬಂದ ಅವ್ವಮ್ಮಳಿಗೆ ತನ್ನ ಗುಡಿಸಲಿಗೆ ಕಾಲಿಟ್ಟೊಡನೆ ಹಳೆಯ ನೆನಪುಗಳು ಒಂದೊಂದಾಗಿ ಕಣ್ಣ ಮುಂದೆ ಗೋಚರಿಸತೊಡಗಿತು. ಮನಸ್ಸಿನಾಳದಲ್ಲಿ ಅದೇನನ್ನು ಹುಡುಕಾಡುತ್ತಿತ್ತು. ನನ್ನ ಗಂಡ ಕಟ್ಟಿದ ಈ ಪುಟ್ಟ ಮನೆ, ನನ್ನ ಜೀವನಕ್ಕೆ ಆಸರೆಯಾಗಿರುವ ಬಂಡಸಾಲೆ ಮನೆಯವರು, ಈ ವಠಾರದ ಸುತ್ತಮುತ್ತಲಿನ ಮುಗ್ಧ ಜನರೆಲ್ಲ ತೊರೆದು ಬೇರೊಂದು ಮನೆಗೆ ಹೋಗಬೇಕಲ್ಲ. ಅಷ್ಟು ಹೊತ್ತಿಗಾಗಲೇ ಅವ್ವಮ್ಮಳ ಮಗಳು ರಮೀಜಾ ಎಂದಿನಂತೆ ಅಮ್ಮ ಅಮ್ಮ ಎಂದು ಕರೆಯುತ್ತಾ ಶಾಲೆಯಿಂದ ಮನೆಗೆ ಕಾಲಿಟ್ಟಳು. ಅವ್ವಮ್ಮ ತನ್ನ ಮಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಸಿಹಿ ಮುತ್ತು ಕೊಟ್ಟು ಬೇಗ ಬೇಗನೆ ಸ್ನಾನ ಮಾಡಿಸಿ ಹೊಟ್ಟೆ ತಣಿಸಲು ಸ್ವಲ್ಪ ಅನ್ನ ಸಾಂಬಾರನ್ನು ಬಟ್ಟಲಿಗೆ ಬಡಿಸಿ ಉಣ್ಣಲು ಕರೆದಳು. ರಮೀಜಾ ತನ್ನ ತಾಯಿಯ ಮಡಿಲಲ್ಲಿ ಬಂದು ಕುಳಿತು ಅವ್ವಮ್ಮ 2 ತುತ್ತು ಬಾಯಿಗೆ ಕೊಡುತ್ತಿದ್ದಂತೆ ಅವ್ವಮ್ಮ ಹೇಳಿದಳು, ಮಗಳೇ, ನೀನು ಯಾವಾಗಲೂ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಎಂದು ಕೇಳ್ತಾ ಇರುತ್ತೀಯಲ್ಲ. ನಾವಿಬ್ಬರು ಇನ್ನು ಕೆಲವೇ ದಿನಗಳಲ್ಲಿ ಅಪ್ಪ ಇದ್ದ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಅಂದ್ರೆ ಬಂಡಸಾಲೆಯ ಯಜಮಾನ್ರು ನಿನಗೋಸ್ಕರ ಹೊಸ ಅಪ್ಪನ ಹುಡುಕಿದ್ದಾರೆ. ಅವರ ಜೊತೆ ನನಗೆ ಮದುವೆ ಮಾಡಿ ಕೊಡ್ತಾರಂತೆ. ಏನಮ್ಮ ಹೇಳ್ತಿದ್ದೀಯಾ? ನಿನಗೆ ಮತ್ತೆ ಮದುವೆನಾ? ಇದು ನಿಜಾನಾ? ಮೊನ್ನೆ ನನಗೂ
ಕೂಡ ಮಕ್ಕಳೆಲ್ಲ ಸೇರಿ ನೌಫಲ್ ಜೊತೆ ಮದುವೆ ಮಾಡಿಸಿದ್ದಾರೆ. ನಾನು ದೊಡ್ಡವಳಾದ ಮೇಲೆ ನೀವೆಲ್ಲ ಸೇರಿ ಮತ್ತೆ ನನಗೆ ಬೇರೆ ಮದುವೆ ಮಾಡ್ತೀರಾ? ಮಗಳ ಮಾತು ಕೇಳಿ ಅವ್ವಮ್ಮಳಿಗೆ ಒಮ್ಮೆಲೇ ಕರೆಂಟ್ ಶಾಕ್ ಹೊಡೆದಂತಾಯಿತು. ರಮ್ಮಿ, ಏನು ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಅದೇನಾಯ್ತೆ ನಿನಗೆ? ಮಗಳ ಮಾತು ಕೇಳಿ ಅವ್ವಮ್ಮಳಿಗೆ ಒಮ್ಮೆಲೇ ಕರೆಂಟ್ ಶಾಕ್ ಹೊಡೆದಂತಾಯಿತು. ರಮ್ಮಿ, ಏನು ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಅದೇನಾಯ್ತೆ ನಿನಗೆ? ಮುಂದುವರಿಯುವುದು. ಮಗಳ ಮಾತು ಕೇಳಿ ಅವ್ವಮ್ಮಳು ಈ ಮದುವೆನ ನಿರಾಕರಿಸಬಹುದಾ? ನೌಫಲ್ಗೆ ಒಂದು ಕಂಟಕ ಎದುರಾಗುತ್ತೆ. ಅದೇನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.